ಇವಾಗ ಕೈದಿಗಳು ಅಂತ ಹೇಳಿದ್ರೆ ನನಗೆ ಒಂದ್ ಸ್ವಲ್ಪ ಪ್ರೀತಿ, ಯಾಕಂದ್ರೆ ನಾನು ಅನುಭವಿಸ್ಬಿಟ್ಟಿದ್ದೀನಲ್ಲ. ನಾನು ಈ ಕಣ್ಣಿಂದ ನೋಡಿದೀನಿ ಎಷ್ಟೋ ಜೀವನಗಳು, ಗಂಡ ಹೆಂಡತಿ ಡಿವೋರ್ಸು, ಎಷ್ಟೋ ಹೆಂಡತಿಗಳು ಬಿಟ್ಬಿಟ್ಟು ಬಿಡ್ತಾರೆ, ಎಷ್ಟೋ ಜನ ಏನೋ ಅವರು ಅನೈತಿಕ ಸಂಬಂಧ ಇರೋದ್ರಿಂದ ಮರ್ಡರ್ಗಳು ಮಾಡ್ತಾರೆ, ಹೊರಗಡೆ ಹೋಗಿ ಕ್ರೈಮ್ ಆಗುತ್ತೆ. ಒಳ್ಳೆಯವರಾಗೋರು ಬಹಳ ಒಳ್ಳೆಯವರಾಗಿದ್ದಾರೆ. ಇಂಡಿಪೆಂಡೆನ್ಸ್ ಡೇಗೆ ಇವರು ಕುಮಾರಸ್ವಾಮಿ ಅವರು, ಆಮೇಲೆ ಇದು ಯಡಿಯೂರಪ್ಪ ಅವರೆಲ್ಲ ಜೈಲಿಗೆ ಬರ್ತಾರೆ. ಯಾಕೆ? ಅಕಾಲಿಕ ಬಿಡುಗಡೆ ಮಾಡೋದಕ್ಕೋಸ್ಕರ ಬರ್ತಾರೆ. 100 ಚಿಲ್ಲರೆ ಜನಗೆ ಬಿಡ್ತಾರೆ ಅವರು, 8 ವರ್ಷ ಹೊಡೆದ್ರು. ಆ ಟೈಮಲ್ಲಿ ಒಂದು ಫಂಕ್ಷನ್ ಇರ್ತಾರೆ ಜೈಲಿನಲ್ಲಿ. ಅವಾಗ CM ಅಲ್ವಾ ಕುಮಾರಸ್ವಾಮಿ ಅವರು, ಅವಾಗ ನಾನು ಎಲ್ಲ ಆ ಫಂಕ್ಷನ್ ಅಲ್ಲಿ ಇರ್ತೀನಿ. ನಾನು ಜೋರಾಗಿ ಎತ್ತಿ ಕೇಳೋದು, CM ಸಾರ್ ನಾನು ನಿಮ್ಗೆ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಅವರು ಜೈಲರ್ಗಳು ಸುಬ್ರಹ್ಮಣ್ಯ ಈ ಕುತ್ಕೊಳ್ಳಲಿ ಸುಮ್ನೆ ಅಂತ ಹೊಡಿಯೋದು. ಜೋರಾಗಿ ಕಿರ್ಚ್ಬಿಟ್ಟೆ, ಕುಮಾರಸ್ವಾಮಿ ಅಂತ ಜೋರಾಗಿ ಕಿರ್ಚ್ಬಿಟ್ಟೆ. ಅಲ್ಲಿ ಎಲ್ಲಾರು ನೋಡ್ತಾರೆ ನನ್ಗೆ. ಆಮೇಲೆ ನಾನು ಮಾತಾಡ್ಬೇಕಂದ್ರೆ ಕರ್ಸ್ಕೊಂಡ್ರು ಮುಂದೆ, CM ಸಾಹೇಬ್ರು ಕರ್ಸ್ಕೊಂಡ್ಬಿಟ್ಟು ಏನಪ್ಪ ನಿನ್ನಂತ, ನನಗೆ ಈ ತರ ಆಗೈತಂತೆ, ಶಾರ್ಟ್ ಕಟ್ ಹೇಳಿ ನಾನು ಏನು ಹೇಳ್ದೆ. ಆಮೇಲೆ ಹೋಮ್ ಮಿನಿಸ್ಟರ್ VS ಆಚಾರ್ಯ ಅವರು ಇದಕ್ಕೆ ವೈಸ್ ಚಾನ್ಸಲರ್ ಇದ್ರು, ಯಾವ್ದೋ ಬ್ಯಾಂಗ್ಳೂರ್ ಓಪನ್ ಯೂನಿವರ್ಸಿಟಿಗೆ. ಯಡಿಯೂರಪ್ಪನವರು DCM. ಅವಾಗ 3 ಜನನು ಇದಾರೆ ಸ್ಟೇಜ್ ಮೇಲೆ. ನಂದು ಈ ತರ ಎಲ್ಲ ಆಯ್ತು, ನನ್ ಬ್ಯಾಕ್ ಗ್ರೌಂಡ್ ಹಿಂಗೆ ಹಂಗೆ ಅಂತ ಹೇಳ್ದೆ. ಆಯ್ತು, ಒಂದ್ ಕೆಲಸ ಮಾಡೋ, ಇವಾಗ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಅವರು ಹೋಮ್ ಮಿನಿಸ್ಟರ್ ಅವರು ಹೇಳ್ತಾರೆ, ಒಂದ್ ಕನ್ವಿಕ್ಷನ್ ಆಗೈತೆ, ಪಾರ್ಡನ್ ಮಾಡ್ಬೇಕಂತ ಹೇಳಿದ್ರೆ ಗವರ್ನರ್ ಅವ್ರು ಮಾಡ್ಬೇಕು, IG ಅವರೆಲ್ಲ ಏನಾದ್ರು ಕಮ್ಮಿ ಮಾಡ್ಬೇಕಂದ್ರೆ, ಬಟ್ ಗುಡ್ ಕ್ಯಾರೆಕ್ಟರ್, ಗುಡ್ ಕಂಡಕ್ಟ್ ಆಗ್ಬೇಕು. ಅವಾಗ ಅವ್ರು ಹೇಳ್ತಾರೆ, ಒಂದ್ ಕೆಲಸ ಮಾಡಪ್ಪ, ನಿನ್ಗೆ ಗುಡ್ ಕಂಡಕ್ಟ್ ಆಗ್ಬೇಕು ಏನಂತಂದ್ರೆ, ನೀನು ಲೈಬ್ರರಿ ಐತೆ, ಇದು ಸ್ಕೂಲ್ ಐತೆ, ನೀನೇನಾದ್ರು ಓದು ಅಂತ ಹೇಳಿದ್ರೆ, ನಾನು ಎಷ್ಟೊದ್ದಿದ್ದೆ, ನಾನು 10th ಓದಿದ್ದೀನಿ ಅಂತ. ಡಿಗ್ರಿ ಮಾಡೋದು ನನಗೆ ಕೊಡಿ, ನಾನು ಡಿಗ್ರಿ ಮಾಡ್ತೀನಿ ಅಂತ ಹೇಳ್ತಾರೆ. ಅವಾಗ ಅವ್ರು 2 ನಿಮಿಷ ಡಿಸ್ಕಸ್ ಮಾಡ್ತಾರೆ. DIG ಹಬ್ಬ ಅವರು ಅಂತ ಇದ್ರು, ಅವರೆಲ್ಲ ಡಿಸ್ಕಸ್ ಮಾಡ್ತಾರೆ, ಒಂದು ಓಪನ್ ಯೂನಿವರ್ಸಿಟಿ ಪ್ರೋಗ್ರಾಮ್ ಮಾಡ್ಬೋದಲ್ಲ, ನೀವೇ ವೈಸ್ ಚಾನ್ಸಲರ್ ಅಂತ ಹೇಳಿದಕ್ಕೆ ಆ ದಿನ ಫಸ್ಟ್ ಸತಿ ಅವರು ಹೌದು ಓಪನ್ ಡಿಸ್ಟೆನ್ಸ್ ಎಜುಕೇಶನ್ ಮಾಡ್ಬೋದು, ಕೈದಿಗಳಿಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವಾಗ್ಲೇ ಡಿಸ್ಕಸ್ ಮಾಡ್ಬಿಟ್ಟು, ಆಯ್ತು ನೀನ್ ಅಲ್ಲಿ ಕುತ್ಕೋ ಅಂತ ಹೇಳ್ಬಿಟ್ಟು ಒಂದ್ ಅರ್ಧ ಮುಗ್ಗಲ್ 1 ಗಂಟೆ ಆದ್ಮೇಲೆ ಆಫೀಸಲ್ಲಿ ಹೋಗ್ಬಿಟ್ಟು ಡಿಸ್ಟೆನ್ಸ್ ಮಾಡ್ಬಿಟ್ಟು ತಿರ್ಗಾ ನನಗೆ ಕರ್ಸ್ಬಿಟ್ಟು, ಆಯ್ತು ನೀನು ಡಿಸ್ಟೆನ್ಸ್ ಎಜುಕೇಶನ್ ಮಾಡಿದೀವಿ, ಡಿಗ್ರಿ ಮಾಡ್ತೀಯ ನೀನ್ ಅಂತ ಹೇಳಿ, ನಾನು ಡಿಗ್ರಿ ಮಾಡ್ತೀನಿ, ಓದಕ್ಕೆಲ್ಲ ಏನ್ ಮಾಡೋದ ಮೆಟೀರಿಯಲ್ ಎಲ್ಲ ಕೊಡ್ಸ್ತೀವಿ ಅಂತ ಹೇಳಿದಕ್ಕೆ ಆ ದಿನ ನಾನೇ ಫಸ್ಟ್ ಅಲ್ಲಿ ಒಂದ್ ಬುಕ್ಸ್ ತಗೊಂಡು ನಾನು ಡಿಗ್ರಿ ಮಾಡ್ಬೇಕು ಅಂತ. ಅಂದ್ರೆ ನಿಮ್ಮಿಂದ ಈಗ ಒಂದು ಓಪನ್ ಯೂನಿವರ್ಸಿಟಿನೇ ಆಗೋಯ್ತು. ಆಯ್ತಲ್ವಾ, ಓಪನ್ ಯೂನಿವರ್ಸಿಟಿ ಅಂತ ಆಯ್ತು. ಅದಾದ್ಮೇಲೆ ನನ್ ಜೊತೆ ಇರೋರು 4-5 ಜನ ಸೇರ್ಕೊಂಡು ನಾವು ಡಿಗ್ರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದ್ 4-5 ಜನ ಸೇರ್ಕೊಂಡು ಅದ್ರಲ್ಲಿ ಇಬ್ರು ಲೇಡೀಸ್ನು ಮಾಡಿದ್ರು. ಅವಾಗ ನಮ್ ಜೊತೆ ಡಿಗ್ರಿ ಮಾಡಿದ್ರು, ಮೇಲೇನೆ ಎಕ್ಸಾಮ್ ಎಲ್ಲ ಕಂಡಕ್ಟ್ ಮಾಡ್ತಾ ಇದ್ರು. ಅಲ್ಲಿ ಜೈಲಲ್ಲಿ BA ಡಿಗ್ರಿ ಮಾಡ್ದಿ. BA ಡಿಗ್ರಿ ಮಾಡಿದ್ರೆ ಮಾರನೇ ನನ್ಗೆ ಹೇಳ್ಬಿಟ್ಟೋದ್ರು, ಯಾರು ಕುಮಾರಸ್ವಾಮಿ ಸಾಹೇಬ್ರು ಏನ್ ಹೇಳಿದ್ರು, ನೀನು ಡಿಗ್ರಿ ಮಾಡೋ, ನಾನು ನಿನ್ಗೆ ಗವರ್ನರ್ ಹತ್ರ ಹೇಳ್ಬಿಟ್ಟು ನಿನ್ ಶಿಕ್ಷೆ ಎಲ್ಲ ಮಾಫಿ ಮಾಡಿಸ್ಬಿಟ್ಟು ರಿಲೀಸ್ ಮಾಡ್ತೀನಿ ಅಂತ. ನನ್ಗೊಂದು ಆಸೆ, ಆಯ್ತಪ್ಪ ನಾನು ಮಾಡ್ತೀನಿ ಅಂತ ಡಿಗ್ರಿ ಮಾಡಿದೆ. ಮಾರನೇ ವರ್ಷ ಬಂದಿಲ್ಲ, ಅದು 3rd ಇಯರ್ ಬಂದ್ರು. ಯಾರೋ ಯಡಿಯೂರಪ್ಪ ಅವ್ರು ಬಂದ್ರು, ಅವರೆಲ್ಲ ಯಾವ್ದು ಗವರ್ಮೆಂಟ್ ಇರ್ಲಿಲ್ಲ. ಯಡಿಯೂರಪ್ಪ ಬಂದಾಗ ನಾನು ನನ್ಗೆ ಐಡೆಂಟಿಫೈ ಮಾಡ್ಕೊಂಡ್ಮೇಲೆ ಈ ತರ ಡಿಗ್ರಿ ಮಾಡಿದಂತೆ, ಇದೇನೋ ಮಾರ್ಕ್ಸ್ ಕಾರ್ಡ್, ಹಂಗಿಲ್ಲ ಕಣೋ, ಒಂದ್ ಫಸ್ಟ್ ಕ್ಲಾಸ್ ಮಾಡಿದ್ರೆ ಏನಾದ್ ಮಾಡ್ಬಿಡ್ತೀನಿ. ಫಸ್ಟ್ ಕ್ಲಾಸ್ ಮಾಡ್ಬೇಕಾ ಸರ್? ಎಷ್ಟೋ ಮಾಡಿದೀನಿ ನೀವು ಹೇಳುದಂತ. ನೋಡ, ನೀನ್ ಫಸ್ಟ್ ಕ್ಲಾಸ್ ಮಾಡ್ಬೇಕು, ಒಳ್ಳೆ ಸ್ಟೂಡೆಂಟ್ ಆಗ್ಬೇಕು, ಅವಾಗ ನಿನ್ಗೆ ಏನೋ ಮಾಡ್ತೀನಿ ಅಂದಿದ್ದಕ್ಕೆ 3rd ಇಯರ್ ಕಷ್ಟ ಬಿದ್ದು ಫಸ್ಟ್ ಕ್ಲಾಸ್ ತಗೊಂಡೆ ನಾನು. ಅದಾದ್ಮೇಲೆ ಅವ್ರು ಬಂದಿಲ್ಲ. DIG ಅವರು ಇದ್ರು, ಇವರು ಲಕ್ಷ್ಮೀನಾರಾಯಣ್ ಅಂತ ಅವರು ಸೂಪರಿಂಟೆಂಡೆಂಟ್ ಇದ್ರು. ಅವರೆಲ್ಲ ನಾನು ಹೇಳಿದಕ್ಕೆಲ್ಲ ಬರೆದ್ಬಿಟ್ಟು ಎಲ್ಲಾ ಕಡೆ ಕಳಿಸಿದ್ರು ಅವರು, ಗವರ್ನರ್ಗೆ ಎಲ್ಲೆಲ್ಲೋ ಕಳ್ಸಿದ್ರು ಅವರು, ಎಲ್ಲೆಲ್ಲಿ CMಗೆಲ್ಲ ಕಳ್ಸಿದ್ರು. 1.5 ವರ್ಷ 2 ವರ್ಷ ಅದೇನೋ ನನ್ಗೆ ಬಂದಿರ್ಲಿಲ್ಲ. ಆಲ್ರೆಡಿ ಆಗ್ಬಿಟ್ಟಿತ್ತು. ನನ್ಗೆ ಎಷ್ಟಾಗಿರೋದು ಕನ್ವಿಕ್ಷನ್ 10 ವರ್ಷ. 10 ವರ್ಷ ಆದ್ಮೇಲೆ 9 ಕೇಸಲ್ಲಿ 10 ಕೇಸಲ್ಲಿ ಏನ್ ಕನ್ವಿಕ್ಷನ್ ಆಗಿತ್ತು, 10 ವರ್ಷ ಆದ್ಮೇಲೆ 5 ವರ್ಷ 5 ವರ್ಷ ಆದ್ಮೇಲೆ ತಿರ್ಗಾ ಆತರ ಹೇಳ್ಬಿಟ್ಟು ನಮ್ದು ರಿಲೀಸ್ 2034 ಅಂತ ಸ್ಲಿಪ್ ಅಲ್ಲಿ ಬರ್ಸ್ಕೊಟ್ಟಿದ್ರು, ಡೇಟ್ ಆಫ್ ರಿಲೀಸ್ 2034 ಅಂತ ಹೇಳ್ಬಿಟ್ಟು. ಅದನ್ನ ನಾನು ಅವಾಗ ಕೇಳೋದು ಸೂಪರಿಂಟೆಂಡೆಂಟ್ಗೆ, ಏನ್ ಸರ್ ಈ ತರ ನೀವು ಡೇಟ್ ಆಫ್ ರಿಲೀಸ್ 2034 ಇದೆ, ಏನ್ ಮಾಡೋದು? ಇದನ್ನ ನೀನ್ ಕನ್ಕರೆಂಟ್ ಮಾಡೋದು. ಕನ್ಕರೆಂಟ್ ಅಂದ್ರೆ ಏನು ಸರ್ ಅಂದ್ರೆ, ಅವ್ರು ಲಕ್ಷ್ಮೀನಾರಾಯಣ ಅಂತ ಹೇಳಿದ್ರು ಸೂಪರಿಂಟೆಂಡೆಂಟ್, ಅವ್ರು CRPC 427 ಅಲ್ಲಿ ಕೇಸಸ್ಗೆ ಕನ್ಕರೆಂಟ್ ಆಗಿದೆ, ಯಾರಾಗಾದ್ರೂ ಒಬ್ಬ ಲಾಯರ್ಗೆ ಎದ್ಬಿಟ್ಟು ನೀನ್ ಕನ್ಕರೆಂಟ್ ಮಾಡೋ ಕೇಸಸ್, ಅವಾಗ 10 ವರ್ಷ ಆಗುತ್ತೆ ನಿನ್ಗೆ ಶಿಕ್ಷೆ. 10 ವರ್ಷ ಆದ್ರೆ ನಿನ್ಗೆ ನಾವು IG ಇರ್ಲಿ DIG ಇರ್ಲಿ ಅವ್ರದ್ದು ಒಂದು ರಿಮಿಷನ್, IG ರಿಮಿಷನ್ 2 years ಸಿಗುತ್ತೆ. ನೀನ್ ಕೆಲಸ ಬೇರೆ ಮಾಡ್ತಾ ಇದ್ಯಾ, ಓದ್ತಾ ಇದ್ಯಾ, ಅದಕ್ಕೆಲ್ಲ ಗುಡ್ ರಿಮಿಷನ್ ಅದೆಲ್ಲ ಸೇರಿ ಹೆಂಗು 1 ವರ್ಷಕ್ಕೆ ನಿನ್ಗೆ 4 ತಿಂಗಳಿಲ್ಲ 3 ತಿಂಗಳು ಸಿಗುತ್ತೆ. ಆಯ್ತು, ಜಾಸ್ತಿ ಕೆಲಸ ಎಲ್ಲಿ ಮಾಡ್ತಾರೆ, ಕಿಚನ್ ಅಲ್ಲಿ ಕೆಲಸ ಮಾಡಿದ್ರೆ ಒಂದ್ ತಿಂಗಳಿಗೆ 6 ದಿನ ರಿಮಿಷನ್ ಕೊಡ್ತಾರೆ. ಇದು ಸ್ವಚ್ಛತೆ ಅಂತ ಇರುತ್ತೆ, ಅದು ಕೆಲಸ ಮಾಡಿದ್ರೆ 1 ತಿಂಗಳಿಗೆ 7 ದಿನ ಅಂತ ಕೊಡ್ತಾರೆ. ಆ ತರ ಸ್ವಚ್ಛತೆ ಕೆಲಸ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕಸ ಎತ್ತದಿರ್ಲಿ, ಸ್ವಚ್ಛತೆ ಕೆಲಸ ಮಾಡೋದೆಲ್ಲ ಮಾಡಿದ್ರೆ ನಮ್ಗೆ 7 ದಿನ ರಿಮಿಷನ್ ಸಿಗುತ್ತೆ ಅಂತ ಅಲ್ಲಿ ಅಟೆಂಡೆನ್ಸ್ ಹಾಕೊಂಡು ಆ ರಿಮಿಷನ್ ಎಲ್ಲ ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ಕೊಂಡು ನನ್ಗೆ 10 ವರ್ಷ ಶಿಕ್ಷೆಯಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಎಷ್ಟಾಗುತ್ತೆ ಅಷ್ಟು ರಿಮಿಷನ್ ತಗೊಳ್ಳೋದು. ಆ ಟೈಮಲ್ಲಿ CRPC ಹೇಳಿದ್ರ ಅಂತ ಹೇಳ್ಬಿಟ್ಟು ಏನ್ ಹೇಳಿದ್ರು, ಆಯ್ತು ನನ್ಗೆ ಬೇಕು ಅಂತ ಹೇಳ್ಬಿಟ್ಟು ನಮ್ ತಾಯಿಯವ್ರಿಗೆ ಫೋನ್ ಮಾಡ್ಬಿಟ್ಟು, ನಮ್ ತಂಗಿಗೆ ಫೋನ್ ಮಾಡ್ಬಿಟ್ಟು, ನನ್ಗೆ CRPC IPC ಎಲ್ಲ ಬುಕ್ಸ್ ಬೇಕು ಅಂತ ಹೇಳ್ಬಿಟ್ಟು ತರಿಸ್ತೀನಿ.
ಅಷ್ಟೊತ್ತಿಗೆ ನಂದು ಎಕ್ಸಾಮ್ ಆಗಿರುತ್ತೆ. ಮೈಸೂರು ಮಲ್ಲಿಗೆ ಯೂನಿವರ್ಸಿಟಿ ಅವರು ಇನ್ನು ಇದು ಇಂಟ್ರೊಡ್ಯೂಸ್ ಮಾಡ್ತಾರೆ, ಅವರು ಓಪನ್ ಯೂನಿವರ್ಸಿಟಿ ಮಾಡ್ತೀವಿ ಅಂತ. ಅಲ್ಲಿ ಅಡ್ಮಿಷನ್ ಮಾಡ್ಬಿಟ್ಟು ನಾನು ಇವಾಗ BA ಆಗಿದ್ದೀನಿ, MA ಮಾಡ್ಬೇಕು ಅಂತ ಹೇಳ್ಬಿಟ್ಟು MA ಇನ್ ಮಾಸ್ಟರ್ ಇನ್ ಜರ್ನಲಿಸಂ ತಗೊಂತೀನಿ. ಅಲ್ಲಿ ಮಾಸ್ಟರ್ ಅಲ್ಲಿ ಒಂದು ಕೋರ್ಸ್ ಮಾಡ್ತೀನಿ. ಅಷ್ಟೊತ್ತಿಗೆ ಇಲ್ಲಿ 427 CRPC ಎಲ್ಲ ಓದಿತ್ತಾನ, CRPC ಎಲ್ಲ ಓದೋದು ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀನಿ. ಓದ್ಬಿಟ್ಟು ಅಲ್ಲೇ ನಂದು ಫುಲ್ ಎಂಟರ್ಟೈನ್ಮೆಂಟ್. ಇಲ್ಲಿ ಓದೋದು, ಇಲ್ಲಿ ಒಂದು ನಾರ್ವೆಯಿಂದ ಒಂದು NDPS ಕೇಸ್ ಅಲ್ಲಿ ಒಂದಿಬ್ರು ಬಂದಿದ್ರು. NDPS ಕೇಸ್ ಅವ್ರು ಒಳ್ಳೆ ಫೈಟರ್ಗಳು. ಅವ್ರ ಜೊತೆ ಹೋಗಿ ಕರಾಟೆ ಕಲಿಯೋದು. ಅವನೊಬ್ಬ ಕುಂಗ್ಫು ಮಾಸ್ಟರ್, ಕರಾಟೆ ಮಾಸ್ಟರ್. ಅಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ ಇದು ಕರಾಟೆ ಕುಂಗ್ಫು ಕಲಿಯೋದು. ಅಲ್ಲಿ ಜಿಮ್ ಬೇರೆ ಐತೆ ಹಾಸ್ಪಿಟಲ್ ಅಲ್ಲಿ, ಜಿಮ್ ಮಾಡೋದು, ಆಮೇಲೆ ಎಕ್ಸರ್ಸೈಸ್ ಮಾಡೋದು, ತಿನ್ನೋದು, ಓದೋದು, ಅಷ್ಟೇ ನಂದು ಕೆಲಸ. ಮಸೀದಿಯಲ್ಲಿ ಟೈಮಲ್ಲಿ ನಮಾಜ್ ಮಾಡೋದು, ಲೈಬ್ರರಿಯಲ್ಲಿ ಕುತ್ಕೊಂಡು ಏನಾದ್ರು ನ್ಯೂಸ್ ಪೇಪರ್ ಓದೋದು, ರೂಮ್ ಬಂದ್ಬಿಟ್ಟು CRPC IPC ಕಾನ್ಸ್ಟಿಟ್ಯೂಷನ್ ಅದೇ ಓದ್ಕೊಂಡಿರೋದು. ಆಮೇಲೆ ಏನ್ ಮಾಡ್ಬೇಕಂತ ಅಷ್ಟೇ ಓದೋದು ಅಷ್ಟೇ. ಇದು ಆಮೇಲೆ ಇದು ಸಬ್ಜೆಕ್ಟ್ ಓದೋದು, MCG ಅದೆಲ್ಲ. ಆಮೇಲೆ ಇನ್ನೊಬ್ಬ ನಮ್ ಇದ್ದ, ಅದು ಇದು ತಗೊಂಡಿದ್ದ, ಏನದು BBM ತಗೊಂಡಿದ್ದ. ಅವನ ಹತ್ರ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಅದು ಮ್ಯಾನೇಜ್ಮೆಂಟ್, ಇದು ಅದೆಲ್ಲ ಅದು ಓದ್ದೆ. ಅದ್ಯಾಕೋ ನನಗೆ ತಲೆಯಲ್ಲಿ ಜಾಸ್ತಿ ಹತ್ತಿಲ್ಲ, ಬೇಡ ಇದೆ ಅಂತ ಹೇಳ್ಬಿಟ್ಟು ಮಾಡಿದೆ. ಒಂದಿನ ಹಿಂಗ್ ಬಂತು, ಒಂದು ಅಡ್ವೊಕೇಟ್ ರೋಹಿಲ್ ಅಂತ ಇದ್ರು, ಅವ್ರ ಆಮೇಲೆ ಕೋದಂಡ ಸಹ ಅಂತ ಇದಾರೆ, ಅವರೆಲ್ಲ ಬಹಳ ಒಳ್ಳೆ ಅಡ್ವೊಕೇಟ್ಸ್. ಅವ್ರು ಬಂದ್ರು, ನಾನು ಅವ್ರಿಗೆ ಹೇಳ್ದೆ ಈ ತರ ಕನ್ಕರೆಂಟ್ ಮಾಡ್ಬೇಕಂತ ಹೇಳಿದ್ರೆ, ಎಷ್ಟು ಕೊಡ್ತೀಯಪ್ಪ? 50. ಈಗಿದಾರಲ್ಲ ಶುಭಾಶ್ರಯ ಅಂತ ಜಸ್ಟಿಸ್, ಅವರು ಬಂದಿದ್ರು ಅಲ್ಲಿ. ಏನಪ್ಪಾ ಅವರು, ಏನಪ್ಪಾ ಇದು ಸುಭಾಷ್ ಅಂಡ್ ರಾಜೇಶ್ ಅಸೋಸಿಯೇಟ್ಸ್ ಅಂತ ಅವ್ರು ಬಂದ್ಬಿಟ್ಟು ನಂಗೆ ನೋಡಪ್ಪ ನೀನು 1 ಲಕ್ಷ ಕೊಡ್ಬೇಕು ನನ್ಗೆ. ಸರ್ 1 ಲಕ್ಷ ಅಂದ್ರೆ ನಾನು ನೋಡ್ಲೇ ಇಲ್ಲ ನನ್ನ ಜೀವನದಲ್ಲಿ, 1 ಲಕ್ಷ ನಾನು ಏನ್ ಮಾಡೋದಂತೆ ಎಷ್ಟೋ ರಿಕ್ವೆಸ್ಟ್ ಮಾಡಿದೆ. ಬಟ್ ಅವ್ರ ಲೆವೆಲ್ ಇಂದ ಅವ್ರು ಬಿಟ್ಬಿಟ್ರು. ಅಲ್ಲಿ ಯಾರೋ ಒಬ್ರು ರೋಹಿಲ್ ಕೋದಂಟ ಅಂತ ಇದ್ರು, ಅವರು ಅಂದ್ಬಿಟ್ಟು 10,000 ಕೊಡ್ತೀನಿ ಮಾಡಿ ಅಂದಿದ್ದಕ್ಕೆ ಆಯ್ತು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕನ್ಕರೆಂಟ್ ಮಾಡ್ಸು. ಜಸ್ಟಿಸ್ ಶ್ರೀಧರ್ ರಾವ್ ಅಂತ ಅವ್ರ ಹತ್ರ ಕನ್ಕರೆಂಟ್ ಆಯ್ತು, ಎಲ್ಲಾ ಕೇಸಸ್ ಕನ್ಕರೆಂಟ್ ಆಯ್ತು. ನನ್ಗೆ 10 ವರ್ಷ ಕನ್ವಿಕ್ಷನ್. ಹಂಗಂದ್ರೆ ಏನು, ನಾನು 2015 ಅಲ್ಲಿ ರಿಲೀಸ್ ಆಗ್ಬೇಕು. 2005 to 15 10 ವರ್ಷ ಆಗುತ್ತೆ. 2015 ರಿಲೀಸ್ ಆಗ್ಬೇಕು. ಆ ಟೈಮ್ ನಲ್ಲಿ ಇವ್ರು ಗವರ್ನರ್ಗೆಲ್ಲ ನಾನು ಬರೆಯೋದು, ಅದು CRPC ಓದ್ದೆ, ಕಾನ್ಸ್ಟಿಟ್ಯೂಷನ್ ಕನ್ಕರೆಂಟ್ ಆಯ್ತು. ಇವಾಗ ನಾನು 10 ವರ್ಷ ರಿಲೀಸ್ ಆಗ್ಬೇಕು. 2034 ಇಂದ 2015 ಬಂತು ನಂದು ರಿಲೀಸ್. ಆಮೇಲೆ ಏನ್ ಮಾಡಿದೆ, ನಾನು ಬರೆಯೋದು ಕುತ್ಕೊಂಡು ಅಲ್ಲಿ ಇಲ್ಲಿ ಲೆಟರ್ ಬರೆಯೋದು, ಹ್ಯೂಮನ್ ರೈಟ್ಸ್, NHRC ಎಲ್ಲೆಲ್ಲ ಪ್ರೆಸಿಡೆಂಟ್ಗೆ ಎಲ್ಲಾರ್ಗು ಬರ್ದ್ಬಿಟ್ಟಿರೋದು. ಯಾರಿಗೆ ಏನ್ ತಲುಪ್ತೋ ಏನೋ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ CJಗೂ ಎಲ್ಲ ಬರ್ದಿದ್ದೀನಿ ಥ್ರೂ ಸೂಪ್ರಿಡೆಂಟ್. ಯಾರಿಗೂ ಏನೋಯ್ತು ಏನ್ ಬಂತು ಅದೇನ್ ನನ್ಗೆ ಗೊತ್ತಿಲ್ಲ. ಒಂದು ದಿನ ಜನವರಿ ತಿಂಗಳಲ್ಲಿ ನನ್ಗೆ ಇವರು ಸೂಪ್ರಿಡೆಂಟ್ ಸಾಹೇಬ್ರು ಕರೀತಾರೆ, ಜೈಲರು ಅವರು ಜಯರಾಮ ಅಂತ ಇರ್ತಾರೆ, ಅವರೆಲ್ಲ ಕರೀತಾರೆ. ಕರೆದ್ಬಿಟ್ಟು ನೋಡೋ ನಿನ್ಗೆ ರಿಮಿಷನ್ ಬಂದೈತೆ, IG ರಿಮಿಷನ್ ಸ್ಯಾಂಕ್ಷನ್ ಆಗೈತೆ, 1 ವರ್ಷಕ್ಕೆ 2 ತಿಂಗಳು. ನಿಂದು ಇದೆಲ್ಲ ಕ್ಯಾಲ್ಕುಲೇಟ್ ಆಗಿದ್ರೆ ಇನ್ನು ನೀನು ಒಂದ್ ಸ್ವಲ್ಪ ದಿನ ಇರ್ಬೇಕು. ನೀನೊಂದ್ ಕೆಲಸ ಮಾಡುವಾಗ ನನ್ಗೆ ಇನ್ನೂ ಇದು ಸ್ಟೇಟ್ ರಿಮಿಷನ್ ಇನ್ನೂ ಏನ್ ಸಿಕ್ಕಿಲ್ಲ. ನಿನ್ಗೆ ಸ್ಟೇಟ್ ರಿಮಿಷನ್ ಸಿಕ್ಕಕ್ಕೆ ನಾನು ಏನ್ ಮಾಡ್ತೀನಿ, ಸಾಹೇಬ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊ, ನಿನ್ ಮಾರ್ಕ್ಸ್ ಕಾರ್ಡ್ ಎಲ್ಲ ಹಾಕ್ಬಿಟ್ಟು ನೀನೆಲ್ಲ ಕೊಟ್ಬಿಟ್ಟು ಕೊಡು, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಯ್ತಂತ ಹೇಳ್ಬಿಟ್ಟು ಅವ್ರು ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟು ನಾನು ಅಲ್ಲಿ ಕಳ್ಸಿಕೊಟ್ಟೆ. ಒಂದು 20-25 ದಿನ ದೇವೇಗೌಡರು ಸಾಹೇಬ್ರಿಗೆಲ್ಲ ಬರ್ಸಿದ್ರು, ಕುಮಾರಸ್ವಾಮಿ ಸಾಹೇಬ್ರ ಹತ್ರ ಎಲ್ಲ ಬರ್ಸಿದ್ರು. ಅವ್ರ ಕಡೆಯಿಂದ ಎಲ್ಲೆಲ್ಲಿ ರೆಕಮೆಂಡ್ ಆಯ್ತು ಅದೆಲ್ಲ ನನ್ಗೆ ಇನ್ನೂ ಗೊತ್ತಾಗಿಲ್ಲ. ರೆಕಮೆಂಡ್ ಮಾಡಿಸ್ಬಿಟ್ಟು ಇಮಿಡಿಯೇಟ್ ಆಗಿ ನನ್ಗೆ ಈ ತಿಂಗಳಲ್ಲಿ ರಿಲೀಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ಇದು ಪ್ಯಾಡನ್ ಮಾಡ್ಬಿಟ್ಟು, ಮಾಸ್ ಕಾರ್ಡ್ಸ್ ಮೇಲೆ ಎಲ್ಲ ಪ್ಯಾಡನ್ ಮಾಡ್ಬಿಟ್ಟು 5 ವರ್ಷ 7 ತಿಂಗಳು ನಾನು ಹೋಗಿದ್ದಕ್ಕೆ. ಅಲ್ಲಿಗೆ ನಾನು ರಿಲೀಸ್ ಆದೆ. ರಿಲೀಸ್ ಆಗ್ಬಿಟ್ಟು ನಾನು ಈಚ್ ಕಡೆ ಬಂದ್ಬಿಟ್ಟು ಪ್ರಾರ್ಥನೆ ಮಾಡ್ತೀನಿ. ಯಾಕಂದ್ರೆ ಈ ನಂದು ಇದೊಂದು ಗೋಲ್ಡನ್ ಡೇಸ್ ಅಂತ ಹೇಳ್ತೀನಿ. ನಾನು ಜೈಲಿನಲ್ಲಿ ಇದ್ನಲ್ಲ, ಅದೊಂದು ಗೋಲ್ಡನ್ ಡೇಸ್ ನಂದು. ಯಾಕಂದ್ರೆ ಅಲ್ಲಿ ಒಂದು ಕಾಲ ನಂದು, ನಾನು ಭಗವದ್ಗೀತಾ ಓದ್ದೆ, ಅಲ್ಲಿ ಬೈಬಲ್ ಓದ್ದೆ, ಅದನ್ನೆಲ್ಲ ಚೆನ್ನಾಗಿ ಓದಿದ್ದೀನಿ ನಾನು. ರಾಮಕೃಷ್ಣ ಬೋಧಾಮೃತ ಅಂತ ಇರುತ್ತೆ, ಅದನ್ನ ಓದ್ದೆ. ಅದಕ್ಕೆ ನಾನು ನಮ್ ಇಸ್ಲಾಂಗೆ, ಬೈಬಲ್ಗೆ, ಕ್ರಿಶ್ಚಿಯಾನಿಟಿಗೆ, ಆಮೇಲೆ ಹಿಂದೂಯಿಸಂಗೆ ಕಂಪೇರ್ ಮಾಡಿದೆ. ಅದು ಶ್ಲೋಕಗಳು ಅಷ್ಟೊಂದು ಸಹಿ ಗೊತ್ತಾಗಿಲ್ಲ. ಈ ಬಾಂಬ್ ಕೇಸ್ನವ್ರು ಇದ್ರು ಅಲ್ಲಿ 2001 ಒಂದು ಚರ್ಚ್ ಬ್ಲಾಸ್ಟ್ ಕೇಸ್ ಅಲ್ಲಿ ಇದ್ರು ಆದರನ್ಪುರಲ್ಲಿ. ಅವರು ದೀನ್ದಾರ್ ಅಂಜುಮ ಅಂತ, ಅವ್ರಿಗೆ ಅದ್ರದ್ದು ಬಹಳ ನಾಲೆಜ್ ಇತ್ತು, ಶ್ಲೋಕಗಳು ಅದೆಲ್ಲ. ಅವ್ರೊಂದು ಬುಕ್ ಕೊಟ್ಟು ರಾಮಕೃಷ್ಣ ಬೋಧಾಮೃತ ಅಂತ ಹೇಳ್ಬಿಟ್ಟು, ಅವರು ಒಂಥರ ಅವ್ರೆಲ್ಲ ಶ್ಲೋಕಗಳು ಓದ್ತಾ ಇದ್ರು. ಅದಕ್ಕೆ ನಾನು ಕಂಪೇರ್ ಮಾಡ್ಕೊಂಡಿದ್ದೆ, ಅದೆಲ್ಲ ನನ್ಗೆ ಜ್ಞಾನ ಬಂತು. ಅದಾದ್ಮೇಲೆ ಇದು ಬೈಬಲ್ ಇರ್ಲಿ ಅದೆಲ್ಲ ಓದ್ನಲ್ಲ. ಆಮೇಲೆ ಇದು ನಮ್ ಖುರಾನ್ ನಲ್ಲಿ ಒಂದು ಪಾರ್ಟ್ಸ್ ಇರುತ್ತೆ, ಹದೀಸ್ ಅಂತ ಹೇಳ್ಬಿಟ್ಟು, ಆ ಪಾರ್ಟ್ಸ್ ಓದೋದಿರ್ಲಿ. ಆಮೇಲೆ ಇದು BA ಇದು ಡಿಗ್ರಿ ಎಲ್ಲ ಓದೋದು ತುಂಬಾ ಬಹಳ ಒಳ್ಳೆ ಗೋಲ್ಡನ್ ಡೇಸ್ ಅಂತ ಹೇಳ್ಬಿಟ್ಟು. ಹೊರಗಡೆ ಬಂದ್ಮೇಲೂ ನನ್ ಜೈಲರ್ಗಳು, ಅದು ಗೇಟ್ ಹತ್ರ ಪೊಲೀಸರ ಹತ್ರ, ಹೋಗು ನೀನು ಯಾಕೆ ಇಲ್ಲಿ ನಿಂತ್ಕೊಳ್ಳಿ ಅಂದ್ರೆ, ನಾನು ಕುತ್ಕೊಂಡು ಅಲ್ಲೇ ದುವಾ ಮಾಡೋದು ಅದರ ಹತ್ರ. ಇನ್ ಎಂತ ಕಾಲ ನನ್ಗೆ ಬಿಟ್ಟೆ, ಇಂಥ ಜೇಸ್ ನನ್ಗೆ ಬರಲ್ಲ. ಈ ಪ್ರಪಂಚ ನನ್ಗೆ ಹೊರಗಡೆ ಇದ್ದೆ, ಹೊರಗಡೆ ಇದ್ರು ಈ ತರ ನಾನು ಇದನ್ನ ಕ್ವಾಲಿಟಿ ಬರ್ತಾ ಇರ್ಲಿಲ್ಲ. ನನ್ಗೆ ಎಷ್ಟೆಲ್ಲ ಬಂತಲ್ಲ ಅಂತ ಹೇಳ್ಬಿಟ್ಟು ಒಂದ್ 10-15 ನಿಮಿಷ ಅಲ್ಲಿ ಬೇಳ್ಕೊಂಡಿದ್ದವ್ರ ಹತ್ರ ನಾನು ಬಂದು. ಆಮೇಲೆ ನನ್ಗೆ ಮಗುನು ಇತ್ತು, ದೊಡ್ಡವನು 2nd ಸ್ಟ್ಯಾಂಡರ್ಡ್ ಓದ್ತಾ ಇದ್ದ ಮಗನು. ನನ್ನ ಒಳಗಡೆ ಹೋದ್ಮೇಲೆ ವೈಫ್ಗೆ ಪ್ರೆಗ್ನೆಂಟ್ ಆದ್ರು, ಮಗು ಎಲ್ಲ ಆಯ್ತು.
ಸೆಕೆಂಡ್ ಸ್ಟ್ಯಾಂಡರ್ಡ್ ಆಮೇಲೆ ನಾನು ಬಂದ್ಬಿಟ್ಟು ತಿರ್ಗಾ ಏನ್ ಮಾಡಿದೆ, ಡಿಗ್ರಿ ಮಾಡಿದೇನಂತ ಇಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಹೋಗೋದು, ಅಲ್ಲಿ ಇಂಟರ್ವ್ಯೂ ಕೊಡೋದು, ಇದು ಟಿವಿ ನಾನು ಹತ್ರ ಹೋಗೋದು, ಅಲ್ಲಿ ಇಂಟರ್ವ್ಯೂ, ಯಾಕಂದ್ರೆ ಜರ್ನಲಿಸಮ್ ಮಾಡಿದ್ದೀನಲ್ಲ, ಅವರೆಲ್ಲ ಇಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ, ರಿಪೋರ್ಟರ್ ಇಲ್ಲ, ಅದಿಲ್ಲ ಏನೇನೋ ಹೇಳ್ಬಿಟ್ಟು ಕಲ್ಸ್ಬಿಟ್ಟಿರೋದು. ಆಗಿಲ್ಲ ಅಂತ ಆಮೇಲೆ ಡೊಕೊಮೋ ಅಲ್ಲಿ ಕೆಲಸ ಮಾಡಿದೆ. ಆಮೇಲೆ ಬಂದ್ಬಿಟ್ಟು ಎಲ್ಲಾ ಕೆಲ್ಸಗಳು ಆಗಿಲ್ಲ, ಅದು ಕಾಲ್ ಸೆಂಟರ್ ಅಲ್ಲಿ ಮಾತಾಡಿ ಮಾತಾಡಿ ಬೇಜಾರಾಗ್ಬಿಟ್ಟಿತ್ತು. ಏನ್ ಮಾಡಿದೆ, ಇದು ಟೀ ಅಂಗಡಿ ಹಾಕೊಂಡು ಟೀ ಮಾಡ್ಕೊಂಡಿದ್ದೆ. ಆಮೇಲೆ ಗೋಬಿ ಮಂಜೂರಿ ಮಾಡಿದೆ, ಏನಾದ್ರು ಒಂದು ಮಾಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದಿನ CCP ಅವ್ರು ಬಂದ, ಒಂದ್ 8-9 ತಿಂಗಳಾಗೈತೆ, CCP ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ನನ್ಗೆ ತಿರ್ಗಾ ಹಾಕೊಂಡ್ಬಿಟ್ರು. ಸ್ನಾನ ಮಾಡ್ತೀನಿ ಕರ್ಕೊಂಡು ಹೋಗ್ಬಿಟ್ರು. ಸರ್ ಯಾಕೆ ಕರ್ಕೊಂಡು ಹೋಗ್ತೀರ ಅಂದ್ರೆ, ಹಿಸ್ಟ್ರಿ ಶೀಟರು ನೀನ್ ಬರ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಕೊಂಡಿಸ್ಬಿಟ್ಟಿದ್ರು ಒಳಗಡೆ. ನಾನು ಹೋಗೋವಾಗನೇ ಸ್ನಾನ ಮಾಡೋ ಟೈಮಲ್ಲಿ ನನ್ನ ತಂಗಿಗೆ ಹೇಳ್ಬಿಟ್ಟಿದ್ದೆ, ಯಾವತ್ತು ಏನಾದ್ರೆ ಇಲ್ಲಿ ಸೀದಾ ಹೋಗ್ಬೇಕು, ಹ್ಯೂಮನ್ ರೈಟ್ಸ್ ಕಮಿಷನ್ ಅಲ್ಲೇ ಚೇರ್ಮನ್ಗೆ ಒಂದ್ ಲೆಟರ್ ಬರೀಬೇಕು, ಬರೆದ್ಬಿಟ್ಟು ಈ ತರ ಇಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ದಾರೆ ಅಂತ ಬರಬೇಕು ಅಂತ. ಕರ್ಕೊಂಡು ಹೋಗಿ ಒಂದ್ ಅರ್ಧ ಗಂಟೆ 1 ಅವರ್ 2 ಅವರ್ ಆಗಿತ್ತು. CCP ಇದು ಹ್ಯೂಮನ್ ರೈಟ್ಸ್ ಅವ್ರು ರೇಡ್ ಮಾಡ್ಬಿಟ್ರು ಅಲ್ಲಿ ಕರ್ಕೊಂಡೋಗಿ. ಏನಕ್ಕೆ ಕರ್ಕೊಂಬಂದಿ, ಹೆಂಗ್ ಕರ್ಕೊಂಬಂದಿ, ಎಲ್ಲ ಯಾರಿಲ್ಲ ನನ್ ಕರ್ಕೊಂಬಂದಿರೋ ಎಲ್ಲಾರು ಓಡೋಗ್ಬಿಟ್ರು. ಕೇಶವನಾರಾಯಣ ಅಂತ ಒಬ್ರು ಇದ್ರು ಹ್ಯೂಮನ್ ರೈಟ್ಸ್ ಅಲ್ಲಿ, ಕೇಶವನಾರಾಯಣ ಅಂತ SP ಇದ್ರು, ಬಹಳ ಒಳ್ಳೆ ಆಫೀಸರು. ಕರ್ಕೊಂಬಂದ್ರು, ಅವ್ರು ಬಿಟ್ಟಿದ್ರೆ ನನ್ಗೆ ತಿರ್ಗಾ ನನ್ ಏನಾದ್ರು ಮಾಡ್ಬಿಟ್ಟಿರೋದು. ಬಂದಿ ನನ್ಗೆ ಕೈಗೆಲ್ಲ ಹಾಕೊಂಡು ಬಾಪ ನೀನು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ, ನೀನ್ ಏನ್ ತಪ್ಪು ಮಾಡಿದಂತ ಅಲ್ಲಿ ಕರೆದ್ಬಿಟ್ಟು ಎಲ್ಲ ಡೈರೀಸ್ಗೆಲ್ಲ ಎತ್ಕೊಂಡ್ಬಿಟ್ಟು ಯಾರು ಆಫೀಸರ್ ಬರ್ಲಿ ಅಂತ ಹೇಳ್ಬಿಟ್ಟು ನಂಗೆ ಹೇಳ್ಬಿಟ್ಟು ನನ್ನ ನಂಬರ್ ಕೊಟ್ಬಿಟ್ಟು ಕಾರ್ಡ್ ಕೊಟ್ಬಿಟ್ಟು ಹೋಗ್ಬಿಟ್ರು. ಯಾರಾದ್ರೂ ಏನಾದ್ರು ತೊಂದರೆ ಕೊಟ್ರೆ ನನ್ಗೆ ಹೇಳು ಅಂತ ಹೇಳ್ಬಿಟ್ಟು ತಿರ್ಗಾ ನಾನು ಗೋಬಿ ಮುಂಜೂರಿ ಹಾಕೊಂಡು ತಿರ್ಗಾ ಇದ್ದೆ. ಅವ್ರ ಪಾಡ್ಗೆ ಅವ್ರು ನಡೀತಾ ಇತ್ತು. ನನಗೆ ಕೇಸ್ ವಾಪಸ್ ತಗೋದು ಅಂತ ಹೇಳಿ ನಾನ್ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟ. ನನ್ಗೆ ಇಲ್ಲ ಅಲ್ಸಿಲ್ವಾ, ನಾನ್ ತಗೊಳ್ಳಲ್ಲ ಅಂತ ಸುಮ್ಮನಿಟ್ಟ. ಒಂದಿನ ಇದೇ ತರ ಟೈಮ್, ಸಾಯಂಕಾಲ ಟೈಮಲ್ಲಿ ಗೋಬಿ ಮಂಜೂರಿ ಮಾಡ್ಕೊಂಡಿದ್ದೀನಿ. ಆಡುಗುಡಿ ಪೊಲೀಸರು ಬಂದು, ಆಡುಗುಡಿ ಪೊಲೀಸರು ಬರೋ ಅಂತ ಹೇಳುದು. ಏನಕ್ಕೆ ಬರ್ಬೇಕು ಅಂತ, ಬರ್ತೀಯಾ ಇಲ್ಲ ಕಣೋ, ಕೈಯೆಲ್ಲ ಹಾಕ್ಬಾರ್ದು, ಬರ್ತೀನಿ, ಏನ್ ತಪ್ಪು ಮಾಡಿಲ್ಲ ಬರ್ತೀನಿ ಅಂತ ಹೇಳ್ಬಿಟ್ಟು ಗೋಬಿ ಮಂಜೂರಿನ ಬಿಟ್ಬಿಟ್ಟು ಹಂಗೆ ಹೋಗಿದ್ದೀನಿ. ನಾನು ಹೋಗಿದ್ಮೇಲೆ ನಾಗರಾಜ್ ಅಂತ ಇನ್ಸ್ಪೆಕ್ಟ್ರು, ಏನೋ ನೀನು ಇವಾಗ ಯಾರ್ಯಾರು ನಿನ್ಗೆ ಇಷ್ಟು ವರ್ಷ ಜೈಲಲ್ಲಿ ಇದ್ದೆ, ಯಾರ್ಯಾರು ಕ್ರಿಮಿನಲ್ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ, ಇವಾಗ ನಿನ್ ಫೋನ್ ಅಲ್ಲಿ ಯಾರು ಇದಾರೆ, ಯಾರು ಆಕ್ಟಿವ್ ಇದಾರೆ ಅದೆಲ್ಲ ಹೇಳು. ಸರ್ ನನ್ಗೆ ಏನ್ ಸರ್ ಅದು ಕೆಲ್ಸ ಇಲ್ಲ, ನೀನ್ ಇರೋ ರೂಮಲ್ಲಿ ಎಲ್ಲ 1-2 ಅವರ್ ತಗೊಂಡ್ರು. ನೀನ್ ಇರೋ ರೂಮಲ್ಲಿ ಯಾರು ರಿಲೀಸ್ ಆಗಿದ್ರೆ ಎಲ್ಲ ವಿಚಾರ ನನಗ್ ಗೊತ್ತಿಲ್ಲ ಏನಿಲ್ಲ ಅಂತ. ಇದೇ ತರ ಕೆಲ್ಸ ಅವ್ರು ಏನ್ ಕೊಂಡಿರ್ಸ್ಕೊಂಡಿರ್ಲಿಲ್ಲ, ಕೇಳ್ಬಿಟ್ಟು ಬಿಡ್ಬೇಕಂತ ಇದ್ರು. ನಮ್ ತಂಗಿ ಏನ್ ಮಾಡಿದ್ರು, ತಿರ್ಗಾ ಹ್ಯೂಮನ್ ರೈಟ್ಸ್ ಮಾಡಿದ್ರು. ಅಲ್ಲಿ ಬಂದ್ರು, ತಿರ್ಗಾ ಹಾಕೊಂಬಂದ್ರೆ ನಿನ್ಗೆ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಇದ್ರೆ ಇನ್ಸ್ಪೆಕ್ಟರ್ ಅವರೆಲ್ಲ ನಿಂತ್ಕೊಂಡ್ರು. ಇನ್ನೊಂದ್ಸತಿ ನಿನ್ಗೆ ಯಾರಾದ್ರು ಹಾಕಿದ್ರೆ ನಿನ್ ಕರೆಕ್ಟ್ ಆಗೈತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಬುಕ್ಸ್ ಎಲ್ಲ ಎತ್ಕೊಂಡೋಗಿ ಯಾಕೆ ಕೊಂಡಿಸಿದ್ರಿ ಅಂತ ಹೇಳ್ಬಿಟ್ಟು, ಅವ್ರಿಗೆ ಏನ್ ಸಿಕ್ಕಿಲ್ಲ 24 hours ಆಗಿರ್ಬೇಕು, ಏನೋ ಒಂದ್ ಮಾಡ್ಬಿಟ್ಟು ಅವ್ರಿಗೆ ನನ್ಗೂ ಒಂದ್ ಸ್ವಲ್ಪ ಬಹಳ ಇದಾಯ್ತು. ಹ್ಯೂಮನ್ ರೈಟ್ಸ್ ಅಂತ ಹೇಳಿದ್ರೆ ಒಂದ್ ಮಾನವಕ್ ಅಂತ ಹೇಳಿ ಕರ್ಕೊಂಡೋದ್ರು. ಆಮೇಲೆ ದಾರಿಯಲ್ಲಿ ಹೋಗುವಾಗ ನಾನು ನಮ್ ತಂಗಿ ನಮ್ ತಾಯಿ ಎಲ್ಲ ಮಾತಾಡ್ಕೊಂಡು ಹೋಗೋದು, ನಮ್ ವೈಫ್ ಎಲ್ಲ ಏನ್ ಮಾಡ್ಬೇಕು, ಈ ಪೊಲೀಸವ್ರು ನನ್ ಕಾಟ ಬಿಡಲ್ಲ, ಹಿಂದೆನೆ ಬೀಳ್ತಾರೆ, ಇವ್ರಿಗೆ ಮಾಡ್ಬೇಕಂದ್ರೆ ಒಂದ್ ಲಾಯರ್ ಆಗ್ಬೇಕು ಅಂತ. ಅವಾಗ ಏನ್ ಮಾಡ್ತೀನಿ, ಅಲಮೀನ್ ಕಾಲೇಜಲ್ಲಿ ಹೋಗ್ಬಿಟ್ಟು ನಾನು ಕೇಳ್ತೀನಿ ಏನ್ ಮಾಡ್ಬೇಕು, ನಾನು LLB ಮಾಡ್ಬೇಕಂತ ಹೇಳಿದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಎಲ್ಲ ನೋಡ್ತಾರೆ. ಸೆಕೆಂಡ್ ಇಯರ್ PUC ಇಲ್ವಲ್ಲ ಅಂತಾರೆ. ಸೆಕೆಂಡ್ ಇಯರ್ PUC ಇದ್ರೇನೆ ನಿಮ್ಗೆ LLB ಮಾಡೋದು. ತಕ್ಷಣ ಹೋಗ್ಬಿಟ್ಟು ಸೆಕೆಂಡ್ ಇಯರ್ PUC ಮಾಡ್ತೀನಿ. ನಾನು ಡಿಗ್ರಿ ಆದ್ಮೇಲೆ ಸೆಕೆಂಡ್ ಇಯರ್ PUC ಮಾಡ್ತೀನಿ. ಇಲ್ಲಿ ಮೆಡಿಕಲ್ ಕಾಲೇಜ್ ಇತ್ತಲ್ವಾ ಇದು ಮಾರ್ಕೆಟ್ ಅಲ್ಲಿ, ಈಗ ಅಲ್ಲಿ ಮೆಡಿಕಲ್ ಇದು ಸೆಕೆಂಡ್ ಇಯರ್ ಮಾಡ್ಬಿಟ್ಟು ಆಮೇಲೆ ನೋಡಿ LLB ಮಾಡ್ಬಿಟ್ಟು 3 ವರ್ಷ LLB ಮಾಡ್ತೀನಿ. ಇಲ್ಲೊಂದು ಲಾಸ್ಟ್ ದಿನ ಒಂದು ಪ್ರಾಬ್ಲಮ್ ಆಗುತ್ತೆ. ನಾಳೆ ಟ್ಯಾಕ್ಸೇಷನ್ ಎಕ್ಸಾಮ್. ನಾನು ನಮ್ ವಸೀಮೂರಲ್ಲೇ ಇರ್ತಾರಲ್ಲ, ನಾವೆಲ್ಲ ಸೇರಿ ಜೊತೆಗೆ ಓದಿರೋದು. ನಮ್ ತಂಗಿ ನಾವೆಲ್ಲ ಒಂದೇ ಕ್ಲಾಸ್ ಅಲ್ಲಿ 2014 ಹೇಳ್ತಾರೆ. 2014 ಒಂದು ಟ್ಯಾಕ್ಸೇಷನ್ ಎಕ್ಸಾಮ್ ಇರುತ್ತೆ. ಅನಿಲ್ ಕುಮಾರ್ ಅಂತ ಇನ್ಸ್ಪೆಕ್ಟರ್ ಇದ್ರಲ್ಲಿ ಯಾವ್ದು ವಿಲ್ಸನ್ ಗಾರ್ಡನ್ ಆಮೇಲೆ ಬಂದಿದ್ದು, ಇದು ಬಂದ್ರು ಕಲಾಸ್ಪಳ್ಳೆಗ್ ಬಂದ್ರು. ಯಾರೋ ಏನೋ ತಪ್ಪು ಮಾಹಿತಿ ಕೊಟ್ಬಿಟ್ಟವ್ರೆ, ನಾಳೆ ಎಕ್ಸಾಮ್ ಐತೆ ಕರ್ಕೊಂಡೋಗಿ ನನ್ ಕುಂಡ್ರಸ್ಕೊಂಡ್ಬಿಟ್ಟಿದ್ರು ಅಲ್ಲಿ. ಶಶಿಕುಮಾರ್ ಅಂತ ಸಬ್ ಇನ್ಸ್ಪೆಕ್ಟರ್. ಆಯ್ತಂತ ಹೇಳ್ಬಿಟ್ಟು ಏನ್ ಹೇಳಿದ್ರು ಕೇಳಲಿಲ್ಲ. ಇವ್ರು ಇನ್ನೊಬ್ರು ನಮ್ದು ಕುಮಾರ್ ಅಂತ ಸಬ್ ಇನ್ಸ್ಪೆಕ್ಟರ್, ಅವ್ರು ಬೇರೆ ಡ್ಯೂಟಿಯಲ್ಲಿ ಇದ್ರು. ಎಲ್ಲ ಹೇಳ್ದೆ, ಏನು LLB ಮಾಡಿದ್ಯಾ ನೀನ್ ಏನು ಅಂತ ಹೇಳಿದ್ರು. ಯಾರೋ ಏನೋ ಸುಳ್ಳು ಮಾಹಿತಿ ಕೊಟ್ಟಿದ್ರು ನನ್ಗೆ. ಆದ್ರೂ ನನ್ಗೆ ಇನ್ಕ್ವೈರಿ ಮಾಡ್ಬಿಟ್ಟು ಆಯ್ತು ಇವಾಗ ಹಿಂಗೆ ಬಿಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಆಫೀಸ್ಗೆ ಒಂದಿನ ಇಟ್ಕೊಂಡ್ಬಿಟ್ರು. 110 ಹಾಕಿ ಕಳ್ಸಿದ್ರು. ತಹಸೀಲ್ದಾರ್ ಅವರು ಪಾಪ ಅವ್ರು ಕರ್ಕೊಂಡೋಗಿದ ತಕ್ಷಣ ನಾನು ಅಲ್ಲೇ ಸ್ಟೋರಿ ಹೇಳ್ದೆ. ನನ್ಗೆ ನಾಳೆ ಎಕ್ಸಾಮ್ ಇದ್ಬಿಟ್ಟು ನನ್ಗೆ ಈ ತರ ಅಷ್ಟು ಜೈಲಲ್ಲಿ ಇಕ್ಕಿದ್ರು, ಆಮೇಲೆ ಈ ತರ ಮಾಡಿದ್ರು, ಈ ತರ ಒಂದ್ 5 ನಿಮಿಷ ಕೇಳ್ಬಿಟ್ಟು ಯಾರು ಕರ್ಕೊಂಬಂದಿರೋದು, ಇವ್ರಿಬ್ರು ಕರ್ಕೊಂಬಂದಿರ, ಇವಾಗ ತಿರ್ಗಾ ನನ್ಗೆ ಬಿಟ್ರೆ ನನ್ಗೆ ಎಕ್ಸಾಮ್ ಬರೆಯಕ್ ಕೊಡ್ತಾರೋ ಇಲ್ವೋ ಅಂತ ಹೇಳಿದಕ್ಕೆ ಆಯ್ತಂತ ಹೇಳ್ಬಿಟ್ಟು ಇವ್ರಿಗೆ ಅಸಿಸ್ಟೆಂಟ್ ಪಿಯೋನ್ಗೆ ಕರೆದ್ಬಿಟ್ಟು ನಿನ್ನ ಇಲ್ಲಿ ಹೋಗು ಅಂತ, ನನ್ಗೆ ಹೋಗಕ್ಕೂ ದುಡ್ಡಿಲ್ಲ ಅಂದಿದ್ದಕ್ಕೆ ಅವರೇ ಒಂದ್ ಪಾಕೆಟ್ ಇಂದ 1,000 ತೆಗೆದ್ಬಿಟ್ಟು ಆಟೋ ಬುಕ್ ಮಾಡು ಅಂತ ಹೇಳ್ಬಿಟ್ಟು ಆಟೋ ಬುಕ್ ಮಾಡಂತ ಆಟೋ ಕಳಿಸ್ಬಿಟ್ಟು ಇವ್ರು ಇಲ್ಲೇ ಇರ್ಬೇಕು, ನೀನ್ ಹೋಗ್ಬಿಟ್ಟು ಮನೆ ತಲುಪದ ಮೇಲೆ ಇವ್ರಿಗೆ ಬಿಡ್ತೀನಿ ಅಂತ ಕೊಟ್ಟಿಸ್ಕೊಂಡ್ಬಿಟ್ರು ಅವರು ಸಾಹೇಬ್ರು. ಅರ್ಥ ಮಾಡ್ಕೊಂಡ್ರು. ಆಮೇಲೆ ಹೋಗ್ಬಿಟ್ಟು ನನ್ನ ಫೋನ್ ನಂಬರ್ ಕೊಟ್ಟಿದ್ರು, ಅವ್ರದ್ದು ಲ್ಯಾಂಡ್ ನಂಬರ್ ಇನ್ನೂ ಐತೆ ನನ್ಗೆ, ಮನೆ ನಂಬರ್.
ಅದು ರಿಂಗ್ ಮಾಡಿದೆ, ಸರ್ ನನ್ಗೆ ತಲುಪಿಸಿದ, ವೆರಿ ಗುಡ್, ಓದ್ಬೇಕಪ್ಪ, ಚೆನ್ನಾಗಿ ಓದ್ಬಿಟ್ಟು ನೀನು ಒಳ್ಳೆಯವನಾಗಪ್ಪ, ಏನಾದ್ರು ಹೆಲ್ಪ್ ಆಗ್ಬೇಕಂತ ನನಗೆ ಹೇಳಿಲ್ಲ ಹೇಳ್ಬಿಟ್ಟು ತಹಸೀಲ್ದಾರ್ ಸಾಹೇಬ್ ಹೇಳಿದಕ್ಕೆ ಅವ್ರಿಗೂ ಬಿಟ್ಟು, ಆಮೇಲೆ ಅವತ್ತಿಂದ ಪೊಲೀಸರು ಯಾವತ್ತೂ ನನ್ನ ತಂಟೆಗೆ ಬಂದಿಲ್ಲ. ನನ್ಗೆ ಇಷ್ಟೆಲ್ಲ ಕಷ್ಟ ಬಿದ್ಬಿಟ್ಟು ಆಮೇಲೆ ನಾನು ಅದನ್ನ ಬೆಳವಣಿಗೆ ಮಾಡ್ಕೊಂಡು ಓದ್ಕೊಂಡು ನಾನೇ ಒಂದು ಆಫೀಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಇವಾಗ ಕೈದಿಗಳು ಅಂತ ಹೇಳಿದ್ರೆ ನನಗೆ ಒಂದ್ ಸ್ವಲ್ಪ ಪ್ರೀತಿ, ಯಾಕಂದ್ರೆ ನಾನು ಅನುಭವಿಸ್ಬಿಟ್ಟಿದ್ದೀನಲ್ಲ. ನಾನು ಈ ಕಣ್ಣಿಂದ ನೋಡಿದೀನಿ ಎಷ್ಟೋ ಜೀವನಗಳು, ಗಂಡ ಹೆಂಡತಿ ಡಿವೋರ್ಸ್, ಎಷ್ಟೋ ಹೆಂಡತಿಗಳು ಬಿಟ್ಬಿಟ್ಟು ಬಿಡ್ತಾರೆ, ಎಷ್ಟೋ ಜನ ಏನೋ ಅವರು ಅನೈತಿಕ ಸಂಬಂಧ ಇರೋದ್ರಿಂದ ಮರ್ಡರ್ಗಳು ಮಾಡ್ತಾರೆ, ಹೊರಗಡೆ ಹೋಗಿ ಕ್ರೈಮ್ ಆಗುತ್ತೆ. ಒಳ್ಳೆಯವರಾಗೋರು ಬಹಳ ಒಳ್ಳೆಯವರಾಗಿದ್ದಾರೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.